ಅದೇನದು? ಅಯ್ಯೋ, ಇದಕ್ಕೆ ಉಪ್ಪು ಖಾರಕ್ಕಂತ ತಿಂತ ಚೆನ್ನಾಗಿರ್ತದ, ಹಂಗೆ ಚೆನ್ನಾಗಿರ್ತದ. ಸುಟ್ಟಿರೋಕೆ ಎಲ್ಲು ಹಾಕು 5 ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಟೈಮ್ ಬಂದು ಇವಾಗ ಸಂಜೆ 5 ಗಂಟೆ ಆಗಿದೆ. ನಾನು ಸ್ವಲ್ಪ ಹೊತ್ತು ಆಡು ಮೇಯಿಸೋಣ ಅಂತ ಅಂದ್ಬಿಟ್ಟು ಇಲ್ಲಿ ಮನೆ ಹತ್ರನೇ ಆಡ್ಬಿಟ್ಟಿದೆ ನೋಡಿ, ಆಡು ಮೇಯ್ತಾ ಇದ್ದೇವೆ. ನಾನು ಸಂಜೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಫ್ರೆಂಡ್ಸ್, ಹಾಗೆಯೇ ನಾನು ಇವಾಗ ಆಡೆಲ್ಲ ಮೇಯಿಸ್ಕೊಂಬಂದು ಮನೆ ಹತ್ರ ಕಟ್ಟಿ ಇಲ್ಲಿ ಹೊಲ್ದ ಹತ್ರ ಬಂದಿದ್ದೆ. ನೋಡಿ, ಅಲ್ಲಿ ನವಿಲು ಹೋಗ್ತಾ ಇದೆ. ಸಂಜೆ ಟೈಮ್ ಆಯಿತು ಅಂದರೆ ನಾವು ಹೊಲದಲ್ಲೆಲ್ಲ ಇದು ಅಲಸಂದೆ ಗಿಡ ಹಾಕಿದ್ದೀವಲ್ಲ, ತಿನ್ನೋದಕ್ಕೆ ಅಂತ ಅಂದ್ಬಿಟ್ಟು ಬರ್ತೇವೆ. ನೋಡಿ, ಅಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಾ ಇದೆ, ನಿಮಗೂ ಕಾಣಿಸ್ತಾ ಇದೆ ಅನಿಸುತ್ತೆ. ಸಂಜೆ ಹೊತ್ತಂತೂ ತುಂಬಾ ನವಿಲುಗಳು ಬರ್ತವೆ. ಫ್ರೆಂಡ್ಸ್, ಹಾಗೆಯೇ ಇವಾಗ ಆಡಿಗೆ ಇಲ್ಲಿ ಒಂದು ತೆಂಗಿನ ಗರಿನೂ ಕಟ್ಟಿದ್ದೆ ಮೇಯೋದಕ್ಕೆ. ನಾನು ಮೇಯ್ಸ್ಕೊಂಬಂದಾದ್ಮೇಲೆ ಇಲ್ಲಿ ಮನೆ ಹತ್ರ ಏನಾದ್ರು ಸ್ವಲ್ಪ ಸೊಪ್ಪನ್ನ ಕಟ್ತೀನಿ, ತಿನ್ಕೊಂಡು ಇರ್ತವೆ. ಮತ್ತು ಇವಾಗ ಆಡುಗಳನ್ನೆಲ್ಲನೂ ಕೊಟ್ಟಿಗೆ ಹೊಳಿಕ್ಕೆ ಕಟ್ತಾ ಇದ್ದೀನಿ. ಹಾಲು ಕರಿಬೇಕು, ಹಾಲು ಕರಿಯೋ ಟೈಮ್ ಆಗಿದೆ. ಆದ್ದರಿಂದ ಇವಾಗ ಆಡನ್ನೆಲ್ಲ ಫಸ್ಟು ಒಳಗೆ ಕಟ್ಬಿಟ್ಟು, ಅಲ್ಲಿ ಪ್ಲೇಸ್ ಹಾಲು ಕರಿಯೋಕ್ಕೆ ಜಾಗ ಬೇಕಲ್ಲ, ಅದಕ್ಕೆ ಇವೆಲ್ಲನೂ ಒಳಗೆ ಕಟ್ಬಿಟ್ಟು ಇವಾಗ ಹಾಲು ಕರಿತೀನಿ. ಹಾಗೆಯೇ ಇವಾಗ 2 ಹಸುಗಳಿಗೂ ಸಹ ಈಗ ಸಂಜೆ ಟೈಮು ನಾನು ಅದಕ್ಕೆ ತಿಂಡಿ ಇಡ್ತೀನಿ. ಅದು ಹಾಲು ಕರಿಯೋ ಹೊಸ, ಅದಕ್ಕೂ ತಿಂಡಿ ಇಟ್ಬಿಟ್ಟು, ಇದು ಸಣ್ಣದು ಕರ ಐತಲ್ಲ, ಇದಕ್ಕೂ ಸಹ ತಿಂಡಿ ತಿನ್ನಿಸ್ತೀವಿ. ಇದಕ್ಕೆ ಸ್ವಲ್ಪ ಕಮ್ಮಿ ತಿನ್ನಿಸ್ತೀವಿ, ಅದು ಹಾಲು ಕೊಡೋ ಹೊಸ ಅಲ್ವಾ, ಅದಕ್ಕೆ ಸ್ವಲ್ಪ ಜಾಸ್ತಿ ತಿನ್ನಿಸ್ತೀವಿ. ಫ್ರೆಂಡ್ಸ್, ಹಾಗೆಯೇ ಹಸುನ ಹಾಲು ಕರೋಣ ಅಂತ ಅಂದ್ಬಿಟ್ಟು ಕಟ್ಟೋಣ ಅಂತ ಹೋಗ್ತಾ ಇದೆ. ನೋಡಿ, ನಮ್ಮ ಹಸು ಅಲ್ಲೊಂದು ದಡಿ ನೆಟ್ಟಿದ್ದೀವಿ, ಆ ದಡಿ ಮೇಕೆ ಹೊಟ್ಟೆನ ಹಾಕೊಂಡ್ಬಿಟ್ಟು ನಿಂತ್ಕೊಂಡ್ಬಿಟ್ಟಿದೆ. ನನಗಂತೂ ತುಂಬಾ ಭಯ ಆಗ್ಬಿಡ್ತು. ಇಳಿಗಳಿಗೆ ಅದೇನದು? ಅಯ್ಯೋ, ಅಯ್ಯೋ, ಫ್ರೆಂಡ್ಸ್, ಅದು ಚರ್ಮನೆ ಕಿತ್ಕೊಂಬಂದ್ಬಿಟ್ಟಿದೆ ನೋಡಿ ಹೊಟ್ಟೆದು, ಆ ರೀತಿ ಅದ್ರ ಮೇಲೆ ಹತ್ತಿ ನಿಂತಿತ್ತು. ಫ್ರೆಂಡ್ಸ್, ಹಾಗೆಯೇ ಇವಾಗ ನಾನು ಹಾಲು ಕರೆದ್ಬಿಟ್ಟು ಹಾಕ್ಬಿಟ್ಟು ಬಂದೆ. ಪಕ್ಕದ ಮನೆಯದು ಒಂದು ಹುಡುಗಿ ಬಂದಿತ್ತು. ಸ್ವಲ್ಪ ಹೊತ್ತು ಚೌಕಾಬಾರ ಆಡೋಣ ಅಂತ ಅಂದ್ಬಿಟ್ಟು ಇಬ್ಬರೂ ಆಡ್ತಾ ಇದ್ದೋ. ಇದರಲ್ಲಿ ನಾವು ಯಾರು ಸೋತ್ರೆ ಅವ್ರಿಗೆ 5 ಒದೆಗಳು ಕೊಡಬೇಕು. ಈಗ ನಾನು ಸೋತ್ರೆ ಅವಳು 5 ಒದೆ ಕೊಡಬೇಕು, ಮತ್ತು ನಾನು ಗೆದ್ದರೆ ಅವಳಿಗೆ 5 ಒದೆ ಕೊಡಬೇಕು ಅಂತ ನಾವು ಬೆಟ್ಟಿಂಗ್ ಕಟ್ಕೊಂಡ್ಬಿಟ್ಟು ಆಡ್ತಾ ಇದ್ದೋ. ಫ್ರೆಂಡ್ಸ್, ಹಾಗೆಯೇ ಈ ಆಟದಲ್ಲಿ ಅವಳು ಸೋತ್ಲು, ಅದಕ್ಕೋಸ್ಕರ ನಾನು 5 ಒದೆಗಳನ್ನ ಕೊಡ್ತಾ ಇದ್ದೀನಿ ಅವಳಿಗೆ.
ಫ್ರೆಂಡ್ಸ್ ಹಾಗೇನೆ ಚೌಕಾಬಾರೆಲ್ಲ ಆಡಾಯಿತು. ಇವಾಗ ಜೋಳದ ತೆನೆ ಇತ್ತು, ಅದನ್ನು ಸುಟ್ಕೊಂಡು ತಿನ್ನೋಣ ಅಂತ ಅಂದ್ಬಿಟ್ಟು ಬಿಡುತ್ತಾ ಇದ್ದೆ. ಅಯ್ಯೋ ಅಜ್ಜಿ ತುಂಬ ಸುಟ್ಕೊಂಡು ತಿಂದ್ರೂ ಚೆನ್ನಾಗಿ ಡೈರೆಕ್ಟ್ ಕಾಣಿಸ್ತೈತಾ? ಉಪ್ಪು ಖಾರ ಬೇಡವಾ? ಉಪ್ಪು ಖಾರ ಫ್ರೆಂಡ್ಸ್ ಹಾಗೆಯೇ ಟೈಮ್ ಬಂದು 7:30 ಆಗಿದೆ. ಮಳೆ ಅಂತೂ ತುಂಬಾ ಬರ್ತಾ ಇದೆ ನೋಡಿ. ಅಲ್ಲಿ ನಮ್ಮ ಮನೇಲಿ ಮೇಲ್ಗಡೆಯಿಂದ ಅಲ್ಲಿ ಸೀಟ್ ಹೊಡೆದೋಗಿದೆ, ಕೆಳಗಡೆ ಎಲ್ಲ ನೀರು ಸೋರ್ತಾ ಇದೆ. ನಮ್ಮ ಯಜಮಾನ್ರು ಇನ್ನೂ ಬಂದಿಲ್ಲ, ಅವ್ರು ಬರೋದಿನ್ನೂ ಲೇಟು. ತುಂಬಾ ಗಾಳಿ ಮತ್ತು ಗುಡುಗು ಸಹ ತುಂಬಾ ಬರ್ತಾ ಇದೆ. ನಮಗಂತೂ ತುಂಬಾ ಭಯ ಆಗ್ತಾ ಇತ್ತು. ಆ ಟೈಮ್ ನೋಡಿ, ಟೈಮು ಸಹ 7:30 ಆಗಿದೆ. ಹಾಗೆಯೇ ಇಲ್ಲೂ ಅಡುಗೆ ಮನೇಲಿ ಒಂದು ಸೀಟ್ ಹೊಡೆದೋಗಿದೆ. ಅದು ಸೋರ್ತಿದೆಯಾ ಅಂತ ಅಂದ್ಬಿಟ್ಟು ನೋಡೋಣ ಅಂತ ಬಂದೆ. ಅಲ್ಲಿ ಸೋರ್ತಾ ಇರಲಿಲ್ಲ. ಅಲ್ಲಿ ಯಾವಾಗಲೂ ಸೋರ್ತಿದೆ, ಇವಾಗ ಸೋರ್ತಾ ಇರಲಿಲ್ಲ. ಇನ್ನು ಒಳಗಡೆ ಅಂತೂ ಕಿಟಕಿಲಂತೂ ತುಂಬಾ ಗಾಳಿ ಬೀಸ್ತಾ ಇತ್ತು, ಸಖತ್ತು ಗಾಳಿ. ಹೊರಗಡೆ ಅಂತೂ ಮತ್ತು ಮಿಂಚು ಸಹ, ಗುಡುಗು ಮಿಂಚು ಸಹ ಬರ್ತಾ ಇತ್ತು. ನನಗಂತೂ ಅಲ್ಲಿ ಕ್ಯಾಮ್ರಾ ಹಿಡಿಯೋದಕ್ಕೆ ತುಂಬ ಭಯ ಆಗ್ತಾ ಇತ್ತು. ಆದ್ರೂ ನೋಡಿದೆ ಎಷ್ಟು ಮಳೆ ಬರ್ತಾ ಇರ್ಬೋದು ಹೊರಗಡೆ ಅಂತ. ಹಾಗೇನೆ ಫ್ರೆಂಡ್ಸ್, ಮಳೆ ಬರ್ತಾ ಇತ್ತಲ್ಲ, ಕರೆಂಟು ಸಹ ಹೋಗಿದ್ದು. ಕರೆಂಟು ಇರಲಿಲ್ಲ, ಫುಲ್ಲು ಕತ್ಲಾಗಿತ್ತು. ನಮ್ಮ ಸಿದ್ದಿ ಅಂದರೆ ನಮ್ಮ ಕೊತ್ತಿಮರಿ ಮನೆಯಿಂದ ಹೋಗಿ 2 ದಿನ ಆಗಿತ್ತು, ಮನೆಗೆ ಬಂದೇ ಇರಲಿಲ್ಲ ನೋಡಿ. ಇವತ್ತು ಬಂದಿದ್ದಾಳೆ. ಅವಳಿಲ್ಲ ಅಂದರೆ ನನಗಂತೂ ಒಂದಿನನೂ ಇರೋಕ್ಕಾಗಲ್ಲ. ಅವಳ ಮಕ್ಕ ನೋಡ್ದಲ್ಲೇ ನನಗಿರೋಕ್ಕಾಗಲ್ಲ. ಕಾಲು ಇಲ್ಲಿ ಬಾಯಿಗೆ ಕಾಲ ಉದ್ದಾಡ್ತಾಳೆ, ಕುದಿತಾಳೆ. ಎತ್ಕೋಬೇಕು ಅವಳ, ಎತ್ಕ ಬರಲಿ. ಎಲ್ಲ ಹೊಡಿತೀರ, ಎಲ್ಲೋಗಿದೆ ನೆನೆಯಿಂದ? ಎಲ್ಲೋಗಿತ್ತು ನೆನೆಯಿಂದ? ಅಲ್ಲಿ ಅಲ್ಲಿ ಹೇಳು, ಎಲ್ಲೋಗಿದೆ? ನೆನ್ನೆ ರಾತ್ರಿ ಮನೆ ಬಿಟ್ಟಿದ್ದು. ಎಲ್ಲೋಗಿದೆ ನಿನ್ನ? ಎಲ್ಲೋಗಿದ್ದಪ್ಪ ನೀನು? ಎಲ್ಲೋಗಿದೆ ನಿನ್ನ? ಊರಿಗೆ ಹೋಗಿದ್ದ? ಯಾವ ಊರಿಗೆ ಹೋಗಿದ್ದೆ? ಯಾವ ಊರಿಗೆ ಹೋಗಿತ್ತು? ಕಳ್ಳ ಇದು, ಇದು ಕಾಂಗ್ರೆಸ್ ಬಾರ್ಲ, ಇದೆಲ್ಲ ಹೋಗ್ತೀಯಾ ಈಗ?
ಫ್ರೆಂಡ್ಸ್ ಹಾಗೆಯೇ ಮಳೆ ಬಂದಿತ್ತಲ್ಲ, ನಾನೇನು ಅಡುಗೆ ಮಾಡಿರಲಿಲ್ಲ, ಕರೆಂಟ್ ಹೋಗಿತ್ತು. ಆ ಯಜಮಾನ್ರು ಅಲ್ಲಿಂದಲೇ ಕೆಲಸ ಮುಗಿಸ್ಕೊಂಬರ್ಬೇಕಾದ್ರೇ ಆ ಎಗ್ ರೈಸು ಮತ್ತು ಕಬಾಬು ಮತ್ತು ಗೋಬಿ ಮೂರನ್ನೂ ಸಹ ತೊಗೊಂಬಂದಿದ್ರು. ಆ ಗೋಬಿನ ಆಲ್ರೆಡಿ ತಿಂದೋ, ಇವಾಗ ಎಗ್ ರೈಸು ಕಬಾಬನ್ನ ಪ್ಲೇಟಿಗೆ ಹಾಕ್ತಾ ಇದೆ. ಫ್ರೆಂಡ್ಸ್, ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಿರೋರು. ಮತ್ತು ವಿಡಿಯೋ ಇಷ್ಟ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಶೇರ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ನಮ್ಮ ಸಿದ್ಧಿಗಂತೂ ಕಬಾಬ್ ಅಂದರೆ ನಾನ್ ವೆಜ್ ಅಂದರೆ ತುಂಬಾ ಇಷ್ಟ. ಅವಳು ಇವಾಗ ಹಾಲು ಕುಡ್ದಿದ ತಕ್ಷಣ ಹೋಗ್ಬಿಡೋಳು ಕಿಟಕಿಯಿಂದವ. ಅವಳು ಆ ಸ್ಮೆಲ್ಲಿಗೋಸ್ಕರನೇ ಇನ್ನೂ ಇಷ್ಟವರೆಗೂ ಇದ್ಲು. ನೈಟ್ ಹೊತ್ತು ಅವಳು ಮನೆಯೇ ಸೇರಲ್ಲ. ಊಟ ಮಾಡಿದ ತಕ್ಷಣವೇ ಓಡ್ಬಿಡ್ತಾಳೆ, ಸಿಗೋದೇ ಇಲ್ಲ ಕೈಗೆ. ಇವತ್ತು ನೋಡಿ ಕಬಾಬ್ ಸ್ಮೆಲ್ಲಿಗೆ ಇಲ್ಲೇ ಇದ್ದಾಳೆ. ಸಿದ್ದಿ ಅನ್ನ ತಿಂತಾಳೆ. ಫ್ರೆಂಡ್ಸ್, ಹಾಗೆಯೇ ಕರೆಂಟು ಸಹ ಹೋಗಿದ್ದು, ಸಂಜೆನೇ ಕರೆಂಟ್ ಹೋಗಿದ್ದು. ಕತ್ಲಲ್ಲೇ ವಿಡಿಯೋ ಮಾಡಿರೋದು, ಬ್ಯಾಟ್ರಿ ಬೆಳಕು ಹಾಕ್ಕೊಂಡು ವಿಡಿಯೋ ಮಾಡಿರೋದು. ವಿಡಿಯೋ ಕ್ವಾಲಿಟಿ ಹೇಗಿದೆ ಅಂತ ಗೊತ್ತಿಲ್ಲ, ಆದ್ರೇ ಕತ್ಲೆಯಲ್ಲಿ ವಿಡಿಯೋ ಮಾಡಿರೋದು. ನಮ್ಮ ಸಿದ್ಧಿ ಇವಾಗ ಅವಳು ಬಟ್ಲಲ್ಲಿ ಅನ್ನ ತಿಂತಾ ಇದ್ದಾಳೆ. ಇವಾಗ ನೋಡಿ ಕಬಾಬ್ ಬಿಚ್ಚಿದ ತಕ್ಷಣ ಬರ್ತಾಳೆ ಅವಳು. ಆ ಸ್ಮೆಲ್ಲಿಗೋಸ್ಕರನಾದ್ರೂ ಬಂದೇ ಬರ್ತಾಳೆ. ಚಟ್ನಿ ಸಿದ್ದಿ ಅಲ್ಲೇ ಇರವ ಇಲ್ಲಿ ಕಟ್ಕೊಂಡು ಹೋಗ್ತಾರೆ. ಅಲ್ಲೇ ತಟ್ಟೊಳಗೆ ಕೈ ಬಾಯ್ ಕೂಡ